Good morning, dear students. Okay, today in this class we are going to deal with some revisions topic on the first lesson, that is electric charge and fields. Okay, ನಾವು ಸೆಕೆಂಡ್ ಚಾಪ್ಟರ್ ಸ್ಟಾರ್ಟ್ ಮಾಡಬೇಕಿತ್ತು. ಸೆಕೆಂಡ್ ಚಾಪ್ಟರ್ಗೆ ನಮ್ಗೆ ಹೋಗೋಕ್ಕಿಂತ ಮುಂಚೆ ಫಸ್ಟ್ ಚಾಪ್ಟರ್ಲಿ ಕೆಲವೊಂದು ಕಾನ್ಸೆಪ್ಟ್ಸ್ನ ರಿವಿಷನ್ ಮಾಡಿಕೊಂಡ್ರೆ ದಟ್ ವಿಲ್ ಹೆಲ್ಪ್ ಟು ದ ಸೆಕೆಂಡ್ ಚಾಪ್ಟರ್ ಬಿಕಾಸ್ ದೀಸ್ ಆರ್ ದ ಲಿಂಕಿಂಗ್ ಚಾಪ್ಟರ್ಸ್. ಓಕೆ, ಎಲೆಕ್ಟ್ರಿಕ್ ಚಾರ್ಜ್ ಮತ್ತು ಫೀಲ್ಡ್ಸನ್ನು ಅಗೇನ್ ನಾವು ಸ್ಟಡಿ ರೀಕಾಲ್ ಮಾಡಿಕೊಂಡ್ರೆ ನಮಗೆ ಸೆಕೆಂಡ್ ಚಾಪ್ಟರ್ಗೆ ಅದು ಹೆಲ್ಪ್ ಆಗುತ್ತೆ. ಓಕೆ, ಫಸ್ಟ್ ಟಾಪಿಕ್ ಅಂದರೆ ಎಲೆಕ್ಟ್ರಿಕ್ ಚಾರ್ಜ್. ಓಕೆ, ನಾನು ಆಲ್ರೆಡಿ ನಿಮಗೆ ನೋಟ್ಸ್ ಕೊಟ್ಟಿದ್ದೀನಿ ಫಸ್ಟ್ ಚಾಪ್ಟರ್ದು, ಅದನ್ನು ನೀವು ಓಪನ್ ಮಾಡಿ ಇಟ್ಕೊಂಡು ಈ ವಿಡಿಯೋ ನೋಡಿದ್ರೆ ನಿಮಗೆ ಬೇಗ ಅರ್ಥ ಆಗುತ್ತೆ. ಓಕೆ, ಎಲೆಕ್ಟ್ರಿಕ್ ಚಾರ್ಜ್ ಡೆಫಿನೇಷನ್ ಫಸ್ಟ್ ನಾನು ಬರೆಸಿದ್ದು. ಇಟ್ ಈಸ್ ಎ ಪ್ರಾಪರ್ಟಿ ಆಫ್ ಎ ಪ್ರಾಪರ್ಟಿ ಆಫ್ ಎ ಮ್ಯಾಟರ್, ಬೇಸಿಕ್ ಪ್ರಾಪರ್ಟಿ ಆಫ್ ಎ ಮ್ಯಾಟರ್ ವಿಚ್ ಈಸ್ ರೆಸ್ಪಾನ್ಸಿಬಲ್ ಫಾರ್ ಎಲೆಕ್ಟ್ರಿಕ್ ಫೋರ್ಸ್ ಬಿಟ್ವೀನ್ ದ ಟು ಪಾರ್ಟಿಕಲ್ಸ್. ಯಾವುದೋ ಎರಡು ಪಾರ್ಟಿಕಲ್ಸ್ ಮಧ್ಯೆ ಫೋರ್ಸ್ ಇದೆ ಅಂದರೆ ಅದಕ್ಕೆ ರೀಸನ್ ಏನಂದರೆ ದ ಚಾರ್ಜ್ ಇದೆ, ಹಾಗಾಗಿ ಅದು ಅದರ ಅವೆರಡರ ಮಧ್ಯೆ ಏನಿರುತ್ತೆ, ಫೋರ್ಸ್ ಇರುತ್ತೆ. ನೆಕ್ಸ್ಟ್ ಕಮಿಂಗ್ ಟು ದ ಎಸ್ ಐ ಯೂನಿಟ್ ಆಫ್ ಚಾರ್ಜ್ ಈಸ್ ಕೂಲಮ್. ಓಕೆ, ಕೂಲಮ್ ಅಂತ ಹೇಳಿದ್ದೀವಿ, ಆರ್ ಆಂಪಿಯರ್ ಸೆಕೆಂಡ್ ಅಂತಲೂ ಹೇಳ್ಬೋದು. ಓಕೆ, ಕೂಲಮ್ ಆರ್ ಆಂಪಿಯರ್ ಸೆಕೆಂಡ್ ಅಂತಲೂ ಹೇಳ್ಬೋದು. ಓಕೆ, ಚಾರ್ಜ್ ಇಸ್ ಅ ಸ್ಕೇಲಾರ್, ಇಟ್ ಡಸ್ ನಾಟ್ ಹ್ಯಾವಿಂಗ್ ಎನಿ ಡೈರೆಕ್ಷನ್ಸ್. ಚಾರ್ಜ್ಗೆ ಯಾವುದೇ ಡೈರೆಕ್ಷನ್ಸ್ ಇಲ್ಲ. ಓಕೆ, ನೆಕ್ಸ್ಟ್ ಕೈಂಡ್ಸ್ ಆಫ್ ಚಾರ್ಜಸ್ ಬಗ್ಗೆ ನೀವು ಆಲ್ರೆಡಿ ಓದಿದ್ರಿ. ಒಂದು ಪಾಸಿಟಿವ್ ಚಾರ್ಜ್, ಅನದರ್ ಒನ್ ಈಸ್ ನೆಗೆಟಿವ್ ಚಾರ್ಜ್. ಇಫ್ ಎ ಬಾಡಿ ಲೂಸಸ್ ಸಮ್ ಎಲೆಕ್ಟ್ರಾನ್ಸ್ ಅನ್ನೋದು ಬಿಟ್ಕೊಟ್ರೆ ಅದು ಪಾಸಿಟಿವ್ ಚಾರ್ಜ್ ಆಗುತ್ತೆ, ಎಲೆಕ್ಟ್ರಾನನ್ನು ಗೇನ್ ಮಾಡಿಕೊಂಡ್ರೆ ಅದು ನೆಗೆಟಿವ್ ಚಾರ್ಜ್ ಆಗುತ್ತೆ. ಓಕೆ, ನೆಕ್ಸ್ಟ್ ಕಮಿಂಗ್ ಟು, ಓಕೆ, ಇದೊಂದು ಎಕ್ಸಾಂಪಲ್ ಹೇಳಿದ್ನಲ್ಲ ನಾನು, ವೆನ್ ಗ್ಲಾಸ್ ರಾಡ್ ಈಸ್ ರಬ್ಡ್ ವಿತ್ silk. Okay, glass rod gets positive charge, silk gets negative charge. Next coming to the properties of charges, these are the basic properties. First one is conservation of charge, second one is quantization, third one is additivity. Conservation of charge ಬಗ್ಗೆ ಹೇಳಿದ್ವಿ ನಾವು, the total charge of an isolated system remains constant. ಹಾಗಾದರೆ ಚಾರ್ಜನ್ನು ನಾವು ಟೋಟಲ್ ಚಾರ್ಜ್ ಏನಾಗಿರುತ್ತೆ, ಕಾನ್ಸ್ಟೆಂಟ್ ಆಗಿರುತ್ತೆ, ಬಟ್ ಇಟ್ ಕ್ಯಾನ್ ಬಿ ಟ್ರಾನ್ಸ್ಫರ್ಡ್ ಫ್ರಮ್ ಒನ್ ಬಾಡಿ ಟು ಅನದರ್. ಹಾಗಾದರೆ ಇಲ್ಲಿ 4 ಕೂಲಮ್ಸ್ ಇತ್ತು ಅಂದರೆ ಇದೇನಾಗಿದೆ, ಜಸ್ಟ್ ಟ್ರಾನ್ಸ್ಫರ್ ಆಗುತ್ತೆ. ಓಕೆ, ಇದು 4 ಕೂಲಮ್ ಇಲ್ಲಿ ಈ ಬಾಡಿಗೆ ಬಂದುಬಿಡುತ್ತೆ, ಇಲ್ಲಿ 0 ಆಗುತ್ತೆ. ಅಗೇನ್ ಟೋಟ್ಲು ಚಾರ್ಜ್ ಏನಾಗುತ್ತೆ, ರಿಮೇನ್ಸ್ ಕಾನ್ಸ್ಟೆಂಟ್. ಜಸ್ಟ್ ಅದೇನಾಗುತ್ತೆ, ಒಂದು ಬಾಡಿಯಿಂದ ಇನ್ನೊಂದು ಬಾಡಿಗೆ ಅದು ಶಿಫ್ಟ್ ಆಗಿರುತ್ತೆ. ನೆಕ್ಸ್ಟ್ ಕ್ವಾಂಟೈಸೇಷನ್ ಹೇಳಿದ್ದೆ ನಾನು, ದ ಚಾರ್ಜ್ ಆನ್ ಎನಿ ಬಾಡಿ ಈಸ್ ಈಕ್ವಲ್ ಟು ಇಂಟಿಗ್ರಲ್ ಮಲ್ಟಿಪಲ್ ಆಫ್ ಎನ್ ಅಂದರೆ ಇಂಟಿಗ್ರಲ್ ಮಲ್ಟಿಪಲ್ ಆಫ್ ಬೇಸಿಕ್ ಯೂನಿಟ್ ಆಫ್ ಚಾರ್ಜ್ ಅಂತ ಹೇಳಿದ್ವಿ. ನೆಕ್ಸ್ಟ್ ಅಡಿಟಿವಿಟಿ ಆಫ್ ಎ ಚಾರ್ಜ್ ನಥಿಂಗ್ ಬಟ್ ಈಗ ದ ಚಾರ್ಜ್ ಆನ್ ಎನಿ ಸಿಸ್ಟಮ್, ಒಂದು ಸಿಸ್ಟಮ್ ಅಂತ ತೊಗೊಂಡ್ರೆ ನಂಬರ್ ಆಫ್ ಚಾರ್ಜಸ್ ಇರುತ್ತೆ, Q1 Q2 Q3. ಹಾಗಾದರೆ ಟೋಟಲ್ ಚಾರ್ಜ್ ಇಸ್ ಈಕ್ವಲ್ ಟು Q1 ಪ್ಲಸ್ Q2 ಪ್ಲಸ್ Q3. ಇಲ್ಲೇನಾಗುತ್ತೆ, ನಾವು ಸೈನನ್ನು ಕೂಡ ಕರೆಕ್ಟಾಗಿ ತೊಗೋಬೇಕಾಗುತ್ತೆ. ಸಪೋಸ್ ಈಗ 1 ಚಾರ್ಜು ಪ್ಲಸ್ 1 ಕೂಲಂಬ್ ಇರುತ್ತೆ, ಅನದರು -2 ಇದೆ, ಟೋಟಲ್ ಎಷ್ಟಾಗುತ್ತೆ, -1. ಅಂದರೆ ಸೈನನ್ನು ಕೂಡ ನಾವಲ್ಲಿ ಕನ್ಸಿಡರ್ ಮಾಡಬೇಕಾಗುತ್ತೆ. ಓಕೆ, ನೆಕ್ಸ್ಟ್ ಒನ್ ಈಸ್ ಗೋಲ್ಡ್ ಲೀಫ್ ಎಲೆಕ್ಟ್ರೋಸ್ಕೋಪ್. Okay, it is a device or apparatus which is used to detect the presence of the charge and nature of the charge. ಅಂದರೆ ಚಾರ್ಜ್ ಇದೆಯೋ ಇಲ್ಲವೋ ಇದ್ರೂ ಕೂಡ ಅದರ ನೇಚರ್ ಏನನ್ನೋದನ್ನ ನಾವು ಫೈಂಡ್ ಔಟ್ ಮಾಡಲಿಕ್ಕೆ ಒಂದು ಎಲೆಕ್ಟ್ರೋಸ್ಕೋಪ್ ಅಂದರೆ ಡಿವೈಸನ್ನು ಬಳಸ್ತಿದ್ದೀವಿ, ದಟ್ ಈಸ್ ಗೋಲ್ಡ್ ಲೀಫ್ ಎಲೆಕ್ಟ್ರೋಸ್ಕೋಪ್. ನೆಕ್ಸ್ಟ್ ಕಮಿಂಗ್ ಟು ದ ಕೂಲಮ್ಸ್ ಲಾ. ಓಕೆ, ಕೂಲಮ್ಸ್ ಲಾ ನಾನು ಆಲ್ರೆಡಿ ಸ್ಟೇಟ್ಮೆಂಟ್ ಪೈಲೆ ಹೇಳಿದ್ವಿ. 2 ಚಾರ್ಜನ್ನು ತಗೊಳ್ಳೋಣ, ಪಾಯಿಂಟ್ ಚಾರ್ಜಸನ್ನು. ಓಕೆ, ಅಕಾರ್ಡಿಂಗ್ ಟು ದಿಸ್ ಕೂಲಮ್ ದ ಎಲೆಕ್ಟ್ರೋಸ್ಟಾಟಿಕ್ ಫೋರ್ಸ್ ಆಫ್ ಅಟ್ರಾಕ್ಷನ್ ಆರ್ ರಿಪಲ್ಷನ್ ಬಿಟ್ವೀನ್ ಎನಿ 2 ಸ್ಟೇಷನರಿ ಪಾಯಿಂಟ್ ಚಾರ್ಜಸ್. ಇವೆರಡರ ಮಧ್ಯೆ ಫೋರ್ಸ್ ಆಫ್ ಅಟ್ರಾಕ್ಷನ್ ಇರ್ಬೋದು, ರಿಪಲ್ಷನ್. ಸಪೋಸ್ ಇದು ಪಾಸಿಟಿವ್ ಇದ್ದರೆ ರಿಪಲ್ಷನ್, ಪಾಸಿಟಿವ್ ನೆಗೆಟಿವ್ ಇತ್ತು ಅಂದರೆ ಅಟ್ರಾಕ್ಷನ್ ಇರುತ್ತೆ. ಹಾಗಾದರೆ ಇವೆರಡರ ಮಧ್ಯೆ ಎಷ್ಟು ಫೋರ್ಸ್ ಇದೆ, ದಟ್ ಫೋರ್ಸ್ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಪ್ರಾಡಕ್ಟ್ ಆಫ್ ಮ್ಯಾಗ್ನಿಟ್ಯೂಡ್ ಆಫ್ 2 ಚಾರ್ಜಸ್. ಅಂದರೆ ಓನ್ಲಿ ಮ್ಯಾಗ್ನಿಟ್ಯೂಡ್ ಅಷ್ಟೇ ತೊಗೊಳ್ಳಿ, ಪ್ಲಸ್ ಮೈನಸ್ ಬೇಡ. ಪ್ರಾಡಕ್ಟ್ ಆ್ಯಂಡ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ಡಿಸ್ಟೆನ್ಸ್ ಎಷ್ಟಿದೆ ಇವೆರಡರ ಮಧ್ಯೆ, R, ಆ್ಯಂಡ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ಸ್ಕ್ವೇರ್ ಆಫ್ ದ ಡಿಸ್ಟೆನ್ಸ್ ಬಿಟ್ವೀನ್ ದೆಮ್ ಅಂದರೆ R². Okay, the electrostatic force of attraction or repulsion between any 2 stationary point charges is directly proportional to product of magnitude of their charges and inversely proportional to square of the distance between them. ಈ ಪ್ರೊಪೋರ್ಷನಾಲಿಟಿ ತೆಗಿಲಿಕ್ಕೆ ನಾವೇನು ಮಾಡ್ತಿದ್ದೀವಿ, K ಅಂತ ತೊಗೋತಿದ್ದೀವಿ, Q1 Q2 divided by R². K is a proportionality constant, that is Coulomb's constant, 1/4πε0 Q1 Q2 divided by R² ಅಲ್ವಾ. ಇದನ್ನು ನಾನು ಹೇಳಿದ್ದೆ. ವೇರ್ ಎಪ್ಸಿಲಾನ್ ನಾಟ್ ಅಂದ್ರೇನು, ಅಬ್ಸಲ್ಯೂಟ್ ಪರ್ಮಿಟಿವಿಟಿ ಫಾರ್ ಫ್ರೀ ಸ್ಪೇಸ್. ನೆಕ್ಸ್ಟ್ ಕಮಿಂಗ್ ಟು ಫೋರ್ಸ್ ಬಿಟ್ವೀನ್ ಮಲ್ಟಿಪಲ್ ಚಾರ್ಜಸ್. ಹಾಗಾದರೆ ತುಂಬ ಚಾರ್ಜಸ್ ಇದೆ, ಅವೆರಡರ ಮಧ್ಯೆ ಅದಷ್ಟರ ಮಧ್ಯೆ ಎಷ್ಟು ಫೋರ್ಸ್ ಅನ್ನೋದನ್ನು ನಾವು ಪ್ರಿನ್ಸಿಪಲಲ್ಲಿ ಹೇಳ್ತಿದ್ವಿ, ದಟ್ ಈಸ್ ಸೂಪರ್ ಪೊಸಿಷನ್ ಪ್ರಿನ್ಸಿಪಲ್. ನಾವು ಒಂದು ಡಯಾಗ್ರಾಮ್ ಹಾಕಿದ್ದೆ, ಇಲ್ಲಿ ಯಾವುದೋ 1 ಚಾರ್ಜ್ ತೊಗೊಂಡಿದ್ದೀನಿ, ಅದೇ ಥರ ತುಂಬ ಚಾರ್ಜಸ್ ಇದೆ ಒಂದು ಸಿಸ್ಟಮಲ್ಲಿ, Q3 ಸಿಮಿಲರ್ಲಿ Qn. ಓಕೆ, ದ
ಪ್ರಿನ್ಸಿಪಲ್ ಸ್ಟೇಟ್ಮೆಂಟ್ ಈಸ್ ದ ಟೋಟಲ್ ಫೋರ್ಸ್ ಆನ್ ಎನಿ ಚಾರ್ಜ್. ಯಾವುದೇ ಒಂದು ಚಾರ್ಜ್ ಮೇಲೆ ಟೋಟಲ್ ಫೋರ್ಸ್ ಎಷ್ಟಿರುತ್ತೆ ಅಂದರೆ ದಟ್ ಚಾರ್ಜ್ ಓಕೆ ಟೋಟಲ್ ಫೋರ್ಸ್ ಎಷ್ಟಿರುತ್ತೆ ಅಂದರೆ ದ ಟೋಟಲ್ ಫೋರ್ಸ್ ಆನ್ ದಟ್ ಚಾರ್ಜ್ ಡ್ಯೂ ಟು ದ ಅದರ್ ಚಾರ್ಜಸ್. ಹಾಗಾದರೆ ಈಗ Q2 ಇಂದ ಇದಕ್ಕೆ ಎಷ್ಟು ಫೋರ್ಸ್ ಹೋಯಿತು, Q3 ಇಂದ Q1ಗೆ ಎಷ್ಟು ಫೋರ್ಸ್ ಹೋಯಿತು, Q1 ಇಂದ Q1ಗೆ ಎಷ್ಟು ಫೋರ್ಸ್ ಹೋಯಿತು. ಓಕೆ, ದೇರ್ ಫಾರ್ ಟೋಟಲ್ ಫೋರ್ಸ್ ಇಸ್ ಈಕ್ವಲ್ ಟು ವೆಕ್ಟರ್ ಸಮ್ ಆಫ್ ದ ಟೋಟಲ್ ಫೋರ್ಸ್ ಆನ್ ಎನಿ ಚಾರ್ಜ್, ಅಂದರೆ ಚಾರ್ಜ್ 1 ಅಂತ ತಗೊಳ್ಳಿ. ಓಕೆ, ಈಸ್ ವೆಕ್ಟರ್ ಸಮ್. ವೆಕ್ಟರ್ ಅಂದ್ರೆ ಫೋರ್ಸ್ ಇಸ್ ಅ ವೆಕ್ಟರ್. ಓಕೆ, ವೆಕ್ಟರ್ ಸಮ್ ಆಫ್ ಆಲ್ ದ ಫೋರ್ಸಸ್ ಆನ್ ದಟ್ ಚಾರ್ಜಸ್ ಡ್ಯೂ ಟು ದ ಅದರ್ ಚಾರ್ಜಸ್. ಈಗ ನೋಡಿ F13 ಪ್ಲಸ್ F14 ಲೈಕ್ ದಟ್ F1n ಮೀನ್ಸ್ ಈಗ ಚಾರ್ಜ್ ಯಾವುದ್ರ ಮೇಲೆ ಫೋರ್ಸ್ ಬೀಳ್ತಾ ಇದೆ, ಚಾರ್ಜ್ 1 ಮೇಲೆ, ಡ್ಯೂ ಟು ಚಾರ್ಜ್ ಸೆಕೆಂಡ್, ಥರ್ಡ್, ಫೋರ್, nth ಅಂದರೆ ಇದ್ರ ಮೇಲೆ ಎಷ್ಟು ಬೀಳ್ತಾ ಇದೆ ಇದರಿಂದ. ಓಕೆ, ಅದನ್ನು ಅಷ್ಟನ್ನು ಆ್ಯಡ್ ಮಾಡಿದಾಗ ನಮಗೆ ಟೋಟಲ್ ಫೋರ್ಸು ಸಿಗುತ್ತೆ. ಫೈನಲ್ ಎಕ್ಸ್ಪ್ರೆಷನ್ ಕೂಡ ಅಲ್ಲಿ ನಮಗೆ ಸಿಕ್ತು. ಟೋಟಲ್ ಫೋರ್ಸ್ ಇಸ್ ಈಕ್ವಲ್ ಟು Q1 ಡಿವೈಡೆಡ್ ಬೈ 4πε0 ಸಮೇಷನ್ I ಈಸ್ ಈಕ್ವಲ್ ಟು 2 to n, ಯಾಕಂದರೆ 1 ಆಲ್ರೆಡಿ ತೊಗೊಂಡಿದ್ದೀವಿ. ಇನ್ನು ಉಳಿದಿದ್ದೇನು QI ಡಿವೈಡೆಡ್ ಬೈ R1I ಸ್ಕ್ವೇರ್ ಇಂಟು R1I ಕ್ಯಾಪ್. ವೆಕ್ಟರ್ ಫಾರ್ಮಲ್ಲಿ ಬರೀಬೇಕಾದ್ರೆ ಇದನ್ನ ನಾವು ಬರೀಬೇಕಾಗುತ್ತೆ.